Hello students, welcome to ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೈಲಿ ಕನ್ನಡ ಪೇಜ್ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು LVM3 M6 ಆರ್ ಬ್ಲೂ ಬರ್ಡ್ ಬ್ಲಾಕ್ 2 ಮಿಷನ್ ಕುರಿತು ಚರ್ಚೆನ ಮಾಡಲಿದ್ದವ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ, ಹಾಗೆ ಈ ಒಂದು ಮಿಷನ್ನ ವಿಶೇಷತೆ ಏನು ಅನ್ನೋದನ್ನು ನಾವಿಲ್ಲಿ ಚರ್ಚೆನ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇದು ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ, ವೈ ಇಟ್ ಈಸ್ ಇನ್ ನ್ಯೂಸ್. ಇಸ್ರೋ LVM3 M6 ಮೂಲಕ ಬ್ಲೂ ಬರ್ಡ್ ಬ್ಲಾಕ್ 2 ಕಮ್ಯುನಿಕೇಷನ್ ಸ್ಯಾಟಲೈಟನ್ನು ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿದ. ಸೊ ಈ ಒಂದು ವಾಕ್ಯದಲ್ಲಿ ನಾವು LVM3 ಅನ್ನುವಂಥದ್ದು ಒಂದು ರಾಕೆಟ್ ಆಗಿದೆ ಅಥವಾ ಲಾಂಚಿಂಗ್ ವೆಹಿಕಲ್, ಇದಕ್ಕೆ ಉಡಾವಣಾ ವಾಹನ ಅಂತ ಕರೆಯಲಾಗತ್ತೆ. ಸೊ ಇದು LVM3 ಅನ್ನುವಂಥದ್ದು ರಾಕೆಟ್ ಆಗಿದೆ. ಹಾಗೆ ಬ್ಲೂ ಬರ್ಡ್ ಬ್ಲಾಕ್ 2 ಅನ್ನುವಂಥದ್ದು ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿದೆ, ಸಂವಹನ ಉಪಗ್ರಹ ಆಗಿದೆ. ಸೊ ಇದನ್ನು ಯಶಸ್ವಿಯಾಗಿ ಇಸ್ರೋದವರು ಉಡಾವಣೆಯನ್ನು ಮಾಡಿದ್ದಾರೆ. ಸೊ ಇದನ್ನು ಬುಧವಾರ ಬೆಳಿಗ್ಗೆ 8:50ಕ್ಕೆ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಉಡಾವಣೆಯನ್ನು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಅಂದರೆ ಶ್ರೀಹರಿಕೋಟಾದಲ್ಲಿರುವಂಥ ಈ ಒಂದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯನ್ನು ಮಾಡಲಾಗಿದೆ. ಸೊ ಇಲ್ಲಿ ಏನು ಈ ಬ್ಲೂ ಬರ್ಡ್ ಬ್ಲಾಕ್ 2 ಅನ್ನುವಂಥ ಕಮ್ಯುನಿಕೇಷನ್ ಸ್ಯಾಟಲೈಟ್ ಏನಿದೆ, ಈ ಒಂದು ಉಪಗ್ರಹ ಅಮೇರಿಕಾದ AST ಸ್ಪೇಸ್ ಮೊಬೈಲ್ ಕಂಪನಿಯ ಒಂದು ಉಪಗ್ರಹ ಆಗಿದೆ. ಸೊ ಇದು ಭಾರತದಲ್ಲ, ಇದು ಅಮೇರಿಕಾದ AST ಸ್ಪೇಸ್ ಮೊಬೈಲ್ ಕಂಪನಿಯ ಒಂದು ಉಪಗ್ರಹ ಆಗಿದೆ. ಹಾಗೆ ಇಲ್ಲಿ ಮಿಷನ್ನ ಹೆಸರು ಮತ್ತು ಸ್ವಭಾವವನ್ನು ನೋಡೋಣ. ಸೊ ಇಲ್ಲಿ ಮೇಲೆ ಬಳಸಲಾಗಿರುವಂಥ LVM3 M6 ಅಥವಾ ಈ ಬ್ಲೂ ಬರ್ಡ್ ಬ್ಲಾಕ್ 2 ಮಿಷನ್ನಲ್ಲಿ ಈ LVM3 ಅನ್ನುವಂಥದ್ದು ಏನಂತಂದ್ರೆ ಒಂದು ರಾಕೆಟ್ ಆಗಿದೆ ಅಂತ ಈಗಾಗಲೇ ಹೇಳಿದ್ದ, ರಾಕೆಟ್ ಆರ್ ಲಾಂಚಿಂಗ್ ವೆಹಿಕಲ್. ಸೊ ಇಲ್ಲಿ LVM3 ಅಂತಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ, ಮಾರ್ಕ್ 3. ಸೊ ಮುಂದೆ ಬಳಸಲಾಗಿರುವಂಥ M6 ಏನಿದೆ, ಸೊ M6 ಮೀನ್ಸ್ ಸೊ ಸಿಕ್ಸ್ತ್ ಮಿಷನ್ ಅಂತ, ಸಿಕ್ಸ್ತ್ ಮಿಷನ್ ಅಂದರೆ ಅದರ ಆರನೇ ಕಾರ್ಯಾಚರಣೆ ಅಂದರೆ ಸಿಕ್ಸ್ತ್ ಫ್ಲೈಟ್ ಆಗಿದೆ. ಅಂದರೆ ಈ ಒಂದು ಉಪಗ್ರಹದ ಮೂಲಕ ಇಲ್ಲಿ ಈ ಒಂದು ರಾಕೆಟ್ ಮೂಲಕ ಲಾಂಚ್ ಮಾಡ್ತಾ ಇರುವಂಥ 6ನೇ ಒಂದು ಸ್ಯಾಟಲೈಟ್ ಇದಾಗಿದೆ ಅಂತ. ಹಾಗೆ ಇದು ಒಂದು ಡೆಡಿಕೇಟೆಡ್ ಕಮರ್ಷಿಯಲ್ ಮಿಷನ್ ಆಗಿದೆ, ಅಂದರೆ ಒಂದು ವಾಣಿಜ್ಯಾತ್ಮಕ ಮಿಷನ್ ಆಗಿದೆ. ಅಂದರೆ ಈ ಒಂದು ಯೋಜನೆಯನ್ನು ಇಸ್ರೋನ ಕಮರ್ಷಿಯಲ್ ವಿಂಗ್ ಆಗಿರುವಂಥ NSIL, ಸೊ NSIL ಅಂತಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಸೊ ಇದರೊಟ್ಟಿಗೆ ಏನು ಈ ಅಮೇರಿಕಾ ಮೂಲದ AST ಸ್ಪೇಸ್ ಮೊಬೈಲ್ ಏನಿದೆ, ಸೊ ಇವರ ಒಂದು ಒಪ್ಪಂದದ ಭಾಗವಾಗಿ ಇಲ್ಲಿ ಈ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಲಾಗಿದೆ. ಹಾಗೆ ಇಲ್ಲಿ ಉಡಾವಣಾ ವಾಹನ ಅಂದರೆ ರಾಕೆಟ್, ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ ಇದಕ್ಕೆ, ಲಾಂಚಿಂಗ್ ವೆಹಿಕಲ್. ಸೊ ಇಲ್ಲಿ ಈ ಒಂದು ಉಪಗ್ರಹವನ್ನು ಹೊತ್ತೊಯ್ಯುವಂಥ ವಾಹನ ಅಂದ ಹಾಗೆ. ಸೊ ಯಾವುದನ್ನು ಬಳಸಿದ್ದಾರೆ ಇಲ್ಲಿ LVM3 ಅನ್ನುವಂಥದ್ದು. ಸೊ ಇದಕ್ಕೆ ಬಾಹುಬಲಿ ಅಥವಾ ಗಗನಯಾನ ರಾಕೆಟ್ ಅಂತ ಕರೆಯಲಾಗತ್ತೆ. ಸೊ ಮೊದಲನೇದಾಗಿ ಇದಕ್ಕೆ ಬಾಹುಬಲಿ ಯಾಕೆ ಅಂತ ಕರೀತಾರೆ ಅಂತ ನೋಡೋಣ. ಸೊ ನಮಗೆಲ್ಲ ಗೊತ್ತು, ಬಾಹುಬಲಿ ಅನ್ನುವಂಥ ಒಂದು ಪ್ರಸಿದ್ಧ ಚಲನಚಿತ್ರವೇ ಇದೆ. ಸೊ ಆ ಬಾಹುಬಲಿ ಚಿತ್ರದಲ್ಲಿ ಬರುವಂಥ ಪ್ರಭಾಸ್ ಏನಿದ್ದಾರೆ, ಸೊ ಇಲ್ಲಿ ಅಂದರೆ ಬಾಹುಬಲಿ, ಸೊ ಆತನ ಇಲ್ಲಿ ಪ್ರಬಲ ಅಥವಾ ಬಲಿಷ್ಠ ವ್ಯಕ್ತಿಯನ್ನಾಗಿ ನೋಡಲಾಗತ್ತೆ, ಅತ್ಯಂತ ಶಕ್ತಿಯುತವಾದಂಥ ಒಂದು ಮನುಷ್ಯ. ಸೊ ಇಲ್ಲಿ ಬಾಹುಬಲಿ ಅಂತಂದರೆ ಇದರ ಅರ್ಥ ಬಲವಾದ ಬಾಹುಗಳನ್ನು ಹೊಂದಿದವನು ಅಂತ, ಬಲವಾದ ಬಾಹು ಅಥವಾ ತೋಳುಗಳನ್ನು ಹೊಂದಿರುವಂಥ ವ್ಯಕ್ತಿ. ಸೊ ಆತನಲ್ಲಿ ತುಂಬ ಬಲಿಷ್ಠವಾಗಿರ್ತಾನೆ ಅಂತ. ಆದರೆ ಇಲ್ಲಿ ಕೂಡ ಈ ರಾಕೆಟ್ಗೆ ಯಾಕೆ ಈ ಹೆಸರನ್ನು ಇಡಲಾಗಿದೆ ಅಂತಂದರೆ, ಸೊ ಈ ರಾಕೆಟ್ ಮೂಲಕ ಏನು ಮಾಡಲಾಗತ್ತೆ ಅಂದರೆ ಅತಿ ಭಾರವಾಗಿರುವಂತಹ ಉಪಗ್ರಹಗಳನ್ನ ಹೊತ್ತೊಯ್ಯುತ್ತೆ ಇದು. ಸೊ ಹೀಗಾಗಿ ಅತಿ ಭಾರವಾಗಿರುವಂಥ ಉಪಗ್ರಹಗಳನ್ನ ಹೊತ್ತೊಯ್ಯುವಂಥ ಇದರ ಸಾಮರ್ಥ್ಯದಿಂದಾಗಿ ಅಥವಾ ಇದರ ಒಂದು ಬಲಿಷ್ಠತೆಯ ಕಾರಣದಿಂದಾಗಿ ಇದಕ್ಕೆ ಬಾಹುಬಲಿ ಅನ್ನುವಂಥ ಹೆಸರನ್ನ ಇಡಲಾಗಿದೆ. ಹಾಗೆ ಗಗನಯಾನ ರಾಕೆಟ್ ಅಂತ ಯಾಕೆ ಕರೆಯಲಾಗುತ್ತೆ ಅಂದರೆ, ಏನು ಭಾರತದ ಒಂದು ಮಾನವ ಸಹಿತ ಗಗನಯಾನ ಯೋಜನೆ ಏನಿದೆ ಅದಕ್ಕೂ ಕೂಡ ಈ ಒಂದು ರಾಕೆಟನ್ನು ಬಳಸಲಾಗತ್ತೆ. ಸೊ ಹೀಗಾಗಿ ಇದಕ್ಕೆ ಬಾಹುಬಲಿ ಅಥವಾ ಗಗನಯಾನ್ ರಾಕೆಟ್ ಅಂತ ಹೇಳಿ ಕರೆಯಲಾಗತ್ತೆ. ಸೊ ಇದರ ಪೂರ್ಣ ಹೆಸರು LVM3 ಅಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ, ಶಾರ್ಟ್ ಆಗಿದ್ದಕ್ಕೆ LVM3 ಅಂತ ಹೇಳಿ ಕರೆಯಲಾಗುತ್ತೆ.
ಸೊ ಈ ಒಂದು ಒಂದು ರಾಕೆಟ್ನ ಎತ್ತರವನ್ನು ನೋಡೋದಾದರೆ ಇದು 43.5 ಮೀಟರ್ ಇದೆ. ಸೊ ಒಟ್ಟು ತೂಕದಲ್ಲಿ ಇದು 640 ಟನ್ ಇದೆ. ಹಾಗೆ ಇದಕ್ಕೆ ಉಪನಾಮ ಸೊ ಬಾಹುಬಲಿ ಅಂತ ಕರೀತಾರಂತ ಈಗಾಗಲೇ ನೋಡಿದ್ದೀವಿ. ಸೊ ಇದು ಭಾರತದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಆಗಿದೆ. ಹಾಗೆ ಇದು ಗಗನಯಾನ ಅಂದರೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ಗಳಿಗೆ ಕೂಡ ಇದನ್ನು ಡಿಸೈನ್ ಮಾಡಲಾಗಿದೆ. ಸೊ ಈ ಒಂದು ಉಪಗ್ರಹಗಳ ವಿವರವನ್ನು ನೋಡೋದಾದ್ರೆ ಸೊ ಏನಿವಾಗ ಈ ಬ್ಲೂ ಬರ್ಡ್ ಬ್ಲಾಕ್ 2 ಅನ್ನೋಂಥ ಒಂದು ಉಪಗ್ರಹ ಏನಿದೆ, ಸೊ ಇದು ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್, ಸಂವಹನ ಒಂದು ಉಪಗ್ರಹ ಆಗಿದೆ, ಕಮ್ಯುನಿಕೇಷನ್ ಸ್ಯಾಟಲೈಟ್. ಸೊ ಇದರ ತೂಕ 6100 kg ಇದೆ. ಹಾಗೆ ಇದನ್ನು ಯಾವ ಕಕ್ಷೆಗೆ ಸೇರಿಸಲಾಗತ್ತೆ ಈ ಒಂದು ಉಪಗ್ರಹವನ್ನು ಅಂತಂದರೆ ಲೋ ಅರ್ತ್ ಆರ್ಬಿಟ್, ಭೂಮಿಯ ಕೆಳ ಕಕ್ಷೆಯಲ್ಲಿ ಅಂತಂದ್ರೆ ಸೊ ಇಲ್ಲಿ ಯಾವುದಕ್ಕೆ ಲೋ ಅರ್ತ್ ಆರ್ಬಿಟ್ ಅಂತ ಕರೆಯಲಾಗುತ್ತೆ ಅಂದರೆ ಏನಿವಾಗ ಭೂಮಿಯಿಂದ ಸುಮಾರು 200ರಿಂದ 2000 ಕಿಲೋಮೀಟ್ರ್ ಏನು ಬರುತ್ತಾ, ಸೊ ಇದಕ್ಕೆ ಈ ಒಂದು ಕಕ್ಷೆಗೆ ಸೊ ಲೋ ಅರ್ತ್ ಆರ್ಬಿಟ್ ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಈ ಒಂದು ಕಕ್ಷೆಯಲ್ಲಿ ಸುತ್ತುತ್ತಾ ಇರುವಂಥ ಏನು ಸ್ಯಾಟಲೈಟ್ಗಳು ಇರುತ್ತಾ ಇವು ಭೂಮಿಗಿಂತ ವೇಗವಾಗಿ ಸುತ್ತತ್ತ ಈ ಒಂದು ರಾಕೆಟ್ಗಳು ಭೂಮಿಗಿಂತ ವೇಗ. ಸೊ ಈ ಒಂದು ವಿಶೇಷವಾಗಿ ಈ ಒಂದು ಉಪಗ್ರಹವನ್ನು ಎಷ್ಟು ಎತ್ತರದಲ್ಲಿ ಸೇರಿಸಲಾಗಿದೆ, 520 ಕಿಲೋಮೀಟರ್, ಅಂದರೆ ಇವಾಗ 200ಕ್ಕಿಂತ ಹೆಚ್ಚಿದೆ ಅಲ್ವಾ. ಸೊ ಹೀಗಾಗಿ ಇದು ಲೋ ಅರ್ತ್ ಆರ್ಬಿಟ್ ಆಗಿದೆ. ಸೊ ಇಲ್ಲಿ LVM-3 ಇತಿಹಾಸದಲ್ಲೇ ಈ ಒಂದು ಲೋ ಅರ್ತ್ ಆರ್ಬಿಟ್ಗೆ ಕೊಂಡೊಯ್ಯಲಾದಂಥ ಅತಿ ಭಾರವಾದ ಪೆಲೋಡ್ ಆಗಿದೆ. ಸೊ ಏನಿವಾಗ ಈ LVM-3 ಅನ್ನೋದು 6 ಕಾರ್ಯಾಚರಣೆ ಏನು ಮಾಡಿದ. ಸೊ ಈ 6 ಕಾರ್ಯಾಚರಣೆಗಳಲ್ಲಿ ಇದೇ ಅಂದರೆ ಈ ಲೋ ಅರ್ತ್ ಆರ್ಬಿಟ್ಗೆ ಸೇರಿಸಲಾಗಿರುವಂಥ ಅತಿ ಭಾರವಾದಂಥ ಪೆಲೋಡ್ ಅಥವಾ ಉಪಗ್ರಹ ಇದಾಗಿದೆ. ಇದರೊಟ್ಟಿಗೆ ಇದು ಭಾರತದಿಂದ ಉಡಾವಣೆಗೊಂಡಂಥ ಅತಿ ಭಾರವಾದ ವಾಣಿಜ್ಯ ಅಂದರೆ ಕಮರ್ಷಿಯಲ್ ಒಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಕೂಡ ಇದಾಗಿದೆ. ಹಾಗೆ ಈ ಮೂಲಕ ಇಲ್ಲಿ ಇಸ್ರೋ ಒಂದು ಇತಿಹಾಸವನ್ನು ಸೃಷ್ಟಿಸಿದ, ತಾಂತ್ರಿಕ ಸಾಧನೆಯನ್ನು ಮಾಡಿದ. ವೈ ಹಿಸ್ಟೋರಿಕ್, ಇದು ಯಾಕೆ ಐತಿಹಾಸಿಕ ಅನ್ನುವಂಥದ್ದು. ಸೊ ಕಡಿಮೆ ಭೂಕಕ್ಷೆಯಲ್ಲಿ ಅಂದರೆ ಲೋ ಅರ್ತ್ ಆರ್ಬಿಟ್ನಲ್ಲಿ ನಿಯೋಜಿಸಲಾದಂಥ ವಿಶ್ವದ ಅತಿ ದೊಡ್ಡ ವಾಣಿಜ್ಯ ಸಂವಹನ ಉಪಗ್ರಹಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆ ಇಲ್ಲಿ ಇಸ್ರೋನ ಒಂದು ಹೈ ಪ್ರಿಸಿಷನ್ ಲಾಂಚ್ ಕೆಪಾಬಿಲಿಟಿ ಪ್ರದರ್ಶನ ಆಗುತ್ತೆ. ಅಂದರೆ ನಿಖರವಾಗಿ ಇಷ್ಟೇ ಎತ್ತರದಲ್ಲಿ ನಿಗದಿತ ಸಮಯದೊಳಗೆ ನಾವು ಇಲ್ಲಿ ಆ ಒಂದು ಉಪಗ್ರಹವನ್ನು ಆ ಒಂದು ಕಕ್ಷೆಗೆ ಸೇರಿಸ್ತೀವಿ ಅನ್ನುವಂಥದ್ದು ಭಾರತದ ಒಂದು ನಿಖರತೆಗೆ ಒಂದು ಪ್ರದರ್ಶನವನ್ನು ನೀಡಿದ ಹಾಗೆ ಆಗತ್ತೆ. ಹಾಗೆ ಇದು ಜಾಗತಿಕ ವಾಣಿಜ್ಯ ಲಾಂಚ್ ಮಾರುಕಟ್ಟೆಯಲ್ಲಿ ಭಾರತದ ಒಂದು ವಿಶ್ವಾಸಾರ್ಹತೆಯನ್ನು ಹೆಚ್ಚಳವನ್ನು ಮಾಡುತ್ತೆ. ಅಂದರೆ ಇತರ ದೇಶಗಳು ಕೂಡ ಏನು ಮಾಡ್ಬೋದು, ಭಾರತವನ್ನು ನೆಚ್ಚಿಕೊಂಡು ಭಾರತದ ಮೂಲಕ ತನ್ನ ಉಪಗ್ರಹಗಳನ್ನು ಕೂಡ ಲಾಂಚ್ ಮಾಡಬಹುದು ಈ ರೀತಿಯ ಒಂದು ಯಶಸ್ವಿ ಉಡಾವಣೆಗಳ ಮೂಲಕ. ಸೊ ಇಲ್ಲಿ ಈ AST ಸ್ಪೇಸ್ ಮೊಬೈಲ್ ಅಂತ ಬರುತ್ತೆ. AST ಸ್ಪೇಸ್ ಮೊಬೈಲ್ ಕಂಪನಿ ಅಂತ ಈಗಾಗಲೇ ನಾವು ಇದರ ಬಗ್ಗೆ ನೋಡಿದ್ದೀವಿ ಮೇಲೆ. ಆದರೆ ಇದರ ವಿಶೇಷತೆ ಏನು ಅನ್ನೋಂಥದ್ದು ನೋಡೋಣ. ಸೊ ಈ ಸ್ಪೇಸ್, ಸೊ ದಿಸ್ ಇಸ್ ದ ಮೊಬೈಲ್, ಇದು AST ಸ್ಪೇಸ್ ಅನ್ನುವಂಥ ಈ ಒಂದು ಮೊಬೈಲನ್ನು ಈ ಟೆಕ್ಸಾಸ್ ಅನ್ನುವಂಥ ಒಂದು ಕಂಪ್ನಿ ಬರುತ್ತೆ. ಸೊ ಈ ಟೆಕ್ಸಾಸ್ ಅನ್ನುವಂಥ ಕಂಪ್ನಿ ಅಮೇರಿಕಾ ಮೂಲದ ಕಂಪ್ನಿ ಆಗಿದೆ. ಸೊ ಇದರ ಉದ್ದೇಶ ಏನಂತಂದ್ರೆ ಇಲ್ಲಿ ವಿಶ್ವದ ಈ ಒಂದು ಕಂಪ್ನಿ ಏನು ಮಾಡ್ತಾ ಇದೆ ಅಂದರೆ ಇಲ್ಲಿ ವಿಶ್ವದ ಮೊದಲ ಸ್ಪೇಸ್ ಬೇಸ್ಡ್ ಸೆಲ್ಯುಲಾರ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕನ್ನು ಸ್ಥಾಪಿಸುವುದಾಗಿದೆ. ಸೊ ನೋಡಿ ಇಲ್ಲಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತಂದ್ರೆ ಇದು ಡೈರೆಕ್ಟ್ ಟು ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಆ್ಯಂಟೆನಾ, ಅಂದರೆ ಇದಕ್ಕೆ ಯಾವುದೇ ರೀತಿಯಂಥ ಆ್ಯಂಟೆನಾ ಆಗಲಿ ಡಿಶ್ ಅಗತ್ಯ ಇರುವುದಿಲ್ಲ. ಅಂದರೆ ಇವಾಗ ಇದು ನೇರವಾಗಿ ಏನು ಮಾಡುತ್ತೆ ಅಂದರೆ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಈ ಸ್ಯಾಟಲೈಟ್ ಏನಿದೆ, ಸೊ ಇದನ್ನು ಇವಾಗ ನಾವು ಈ ಒಂದು ಲಾಂಚ್ ಮಾಡಲಾಗಿರುವಂಥ ಸ್ಯಾಟಲೈಟ್ ಅಂತ ಅನ್ಕೋಣ. ಸೊ ಈ ಸ್ಯಾಟಲೈಟ್ನಿಂದ ನೇರವಾಗಿ ಏನು ಮಾಡಲಾಗುತ್ತೆ, ಈ ಒಂದು ಮೊಬೈಲ್ಗಳಿಗೆ ಏನಾಗುತ್ತೆ, ಇವಾಗ ಸ್ಮಾರ್ಟ್ಫೋನ್ಗಳಿಗೆ ನೇರವಾಗಿ ಉಪಗ್ರಹದಿಂದ ಏನಾಗುತ್ತೆ ಇಂಟರ್ನೆಟ್ ಸೌಲಭ್ಯ ಸಿಗುತ್ತೆ. ನೇರವಾಗಿ ಯಾವುದೇ ಆ್ಯಂಟೆನಾ ಅಗತ್ಯ ಇರೋದಿಲ್ಲ, ಇಲ್ಲಿ ಡಿಶ್ ಅಗತ್ಯ ಇರೋದಿಲ್ಲ. ಸೊ ನೇರವಾಗಿ ಉಪಗ್ರಹದಿಂದ ಏನಾಗುತ್ತೆ ಇಲ್ಲಿ ಸ್ಮಾರ್ಟ್ಫೋನ್ಗಳಿಗೆ ಇಂಟರ್ನೆಟ್ ಸೌಲಭ್ಯ ಸಿಗುತ್ತೆ. ಸೊ ಇಲ್ಲಿ ಉದಾಹರಣೆಗೆ ಇದು ಇತರ ಒಂದು ಉಪಗ್ರಹಗಳಿಗಿಂತ ಹೇಗೆ ಭಿನ್ನ ಅನ್ನುವಂಥದ್ದು ನೋಡೋಣ. ಉದಾಹರಣೆಗೆ ಇವಾಗ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಅಥವಾ ಒನ್ ವೆಬ್ ಏನಿದೆ, ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಏನಾಗುತ್ತೆ ಅಂದರೆ ಸೊ ಇಲ್ಲಿ ಉಪಗ್ರಹದಿಂದ ಫೋನಿಗೆ ನೇರವಾಗಿ ಸಂಪರ್ಕ ಇರೋದಿಲ್ಲ. ಸೊ ಬದಲಿಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಸ್ಯಾಟಲೈಟ್ಗಳಿಂದ ಸಿಗ್ನಲ್ನ ಪಡೀಲಿಕ್ಕೆ ಇಲ್ಲಿ ಆ್ಯಂಟೆನಾಗಳಿರುತ್ತೆ.
ಸೊ ಈ ಸಿಗ್ನಲ್ಗಳು ಆ್ಯಂಟೆನಾ ತಲುಪಿದ ನಂತರದಲ್ಲಿ ವೈಫೈ ಮೂಲಕ ಏನಾಗುತ್ತೆ ಈ ಮೊಬೈಲ್ಗಳಿಗೆ ಇಂಟರ್ನೆಟ್ ಸೌಲಭ್ಯವನ್ನು ಪಡೆಯಬಹುದಾಗತ್ತೆ. ಸೊ ಇಲ್ಲಿ ಆ್ಯಂಟೆನಾ ಬರುತ್ತೆ, ವೈಫೈ ಮೂಲಕ ಇಲ್ಲಿ ಮೊಬೈಲ್ಗಳಿಗೆ ನೆಟ್ವರ್ಕನ್ನು ಪಡೆಯಲಾಗುತ್ತೆ. ಆದರೆ ಇಲ್ಲಿ ಹಾಗಿಲ್ಲ, ನೇರವಾಗಿ ಡೈರೆಕ್ಟ್ ಸ್ಯಾಟಲೈಟ್ನಿಂದ ಏನು ಮಾಡಲಾಗುತ್ತೆ, ಇಲ್ಲಿ ಮೊಬೈಲ್ಗಳಿಗೆ ಇಂಟರ್ನೆಟ್ ಸೌಲಭ್ಯ ಸಿಗುತ್ತೆ. ಸೊ ಇದರ ಒಟ್ಟಾರೆ ಉದ್ದೇಶ ಏನು ಅಂತಂದರೆ ಇಲ್ಲಿ ಸೊ ಬ್ಲೂಬರ್ಡ್ ಇಲ್ಲಿ ಉಪಗ್ರಹ ಏನು ಮಾಡುತ್ತೆ, ಉಪಗ್ರಹದಿಂದ ನೇರವಾಗಿ ಫೋನ್ಗೆ ಸಿಗ್ನಲನ್ನು ರವಾನೆಯನ್ನು ಮಾಡುತ್ತೆ. ಬ್ಲೂಬರ್ಡ್ 2 ಮಿಷನ್ ಅನ್ನುವಂಥದ್ದು ಬ್ಲೂಬರ್ಡ್. ಸೊ ಇದರ ಉದ್ದೇಶ ಇಲ್ಲಿ ಸಾಮಾನ್ಯ ಸ್ಮಾರ್ಟ್ಫೋನ್ಗಳು ಏನಿರುತ್ತೆ ಅವುಗಳಿಗೆ ನೇರವಾಗಿ ಕರೆ, ಇಂಟರ್ನೆಟ್ ಮತ್ತು ವಿಡಿಯೋ ಕಾಲ್ ಮಾಡಲಿಕ್ಕೆ ಇಲ್ಲಿ 4G ಮತ್ತು 5G ಒಂದು ವೇಗವನ್ನು ನೀಡುತ್ತೆ, ಅಂದರೆ ಇಂಟರ್ನೆಟ್ ಸೌಲಭ್ಯವನ್ನು ನೀಡುತ್ತೆ. ಸೊ ಈ ಮೂಲಕ ಇದು ದೂರದ ಅಥವಾ ಇಂಟರ್ನೆಟ್ ಸಂಪರ್ಕವಿಲ್ಲದಂಥ ಪ್ರದೇಶಗಳು ಕೂಡ ಏನು ಮಾಡಬಹುದು ಅಂತಂದರೆ ನೇರವಾಗಿ ಇಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ಪಡೆಯಬಹುದಾಗತ್ತೆ. ಹಾಗಿದ್ರೆ ಈ ಭವಿಷ್ಯದ ಯೋಜನೆ ಏನು ಅನ್ನೋದು ನೋಡೋಣ. ಸೊ ಇಲ್ಲಿ 2026ರ ಅಂತ್ಯದ ವೇಳೆಗೆ ಸೊ ಇಲ್ಲಿ 45ರಿಂದ 60 ಬ್ಲೂಬರ್ಡ್ ಉಪಗ್ರಹಗಳನ್ನ ನಿಯೋಜನೆಯನ್ನು ಮಾಡುವುದಾಗಿದೆ. ಅಂದರೆ ಇಲ್ಲಿ ನೇರವಾಗಿ ಮೊಬೈಲ್ಗಳಿಗೆ ಸಂಪರ್ಕ ಅಂದರೆ ನೆಟ್ವರ್ಕನ್ನು ಒದಗಿಸುವಂಥ ಒಂದು ಉಪಗ್ರಹನ ಲಾಂಚ್ ಮಾಡಲಾಗತ್ತೆ. ಹಾಗೆ ಇಲ್ಲಿ ಜಾಗತಿಕ ಮಟ್ಟದ ಸ್ಪೇಸ್ ಟು ಮೊಬೈಲ್ ನೆಟ್ವರ್ಕನ್ನು ನಿರ್ಮಾಣ ಮಾಡುವುದು ಭವಿಷ್ಯದ ಯೋಜನೆ ಆಗಿದೆ. ಹಾಗೆ ಈ LVM-3ನ ಬಳಸಿಕೊಂಡು ಇಸ್ರೋ ಈ ಹಿಂದೆ ಯಾವೆಲ್ಲ ಒಂದು ಉಪಗ್ರಹನ ಲಾಂಚ್ ಮಾಡಿದೆ ಅಂತ ನೋಡೋದಾದ್ರೆ ಚಂದ್ರಯಾನ 2, ಚಂದ್ರಯಾನ 3ಗಳನ್ನ ಲಾಂಚ್ ಮಾಡಿದ. ಹಾಗೆ OneWeb ಉಪಗ್ರಹಗಳ 2 ಮಿಷನ್ಗಳನ್ನು ಅಂದರೆ 72 ಉಪಗ್ರಹನ ಒಟ್ಟಾರೆ ಲಾಂಚ್ ಮಾಡಿದ. ಹಾಗೆ LVM-3M5 ಅಂದರೆ ಇದರ ಹಿಂದಿನ ಒಂದು ಕಾರ್ಯಾಚರಣೆ ಅಂದರೆ ಇದನ್ನು ಇದೇ ವರ್ಷದ ನವೆಂಬರ್ 7ರಂದು ಲಾಂಚ್ ಮಾಡಲಾಗಿತ್ತು. ಸೊ ಈ ಒಂದು ಯಶಸ್ವಿ ಉಡಾವಣೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರು ಕೂಡ ಈ ಒಂದು ಯಶಸ್ಸನ್ನು ಇದಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇಸ್ರೋದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ವಿ ನಾರಾಯಣ್ ಅವರು ಕೂಡ ಇದರ ಒಂದು ಉಡಾವಣೆ ಮತ್ತು ಸಂಪೂರ್ಣ ಯಶಸ್ವಿ ಇದು ಭಾರತವನ್ನು ಒಂದು ಗ್ಲೋಬಲ್ ಸ್ಪೇಸ್ ಲಾಂಚ್ ಹಬ್ ಆಗಿ ಸ್ಥಾಪಿಸುವ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ವಿಡಿಯೋ ಲೈಕ್ ಕೊಡಿ. ಹಾಗೆ ಈ ಒಂದು ಮಾಹಿತಿಯ PDF ನಿಮಗೆ ಬೇಕಾದಲ್ಲಿ ವಿದ್ಯಾವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ವಿದ್ಯಾವೇದಿಕೆ. ಆ ಗ್ರೂಪ್ಗೆ ಜಾಯಿನ್ ಆಗುವ ಮೂಲಕ ನೀವು ಈ PDF ಅನ್ನು ಉಚಿತವಾಗಿ ಪಡೆದುಕೊಳ್ಳುವಂಥ ವ್ಯವಸ್ಥೆ ಇರುತ್ತೆ.